ಧನುರ್ರಾಶಿ ವೃತ್ತಿಯಲ್ಲಿ ಔನ್ನತ್ಯ ಇದ್ದರೂ ಕೂಡ ಭಯ ಕಾಡುತ್ತೆ. ನಾನೇನೋ ಕೆಲಸ ಮಾಡ್ತಾ ಇದ್ದೀನಿ, ಇದರಿಂದ ನನಗೆ ಒಳ್ಳೆಯ ಆದಾಯ ಬರ್ತಾ ಇದೆ ಅನ್ನುವಂತಹ ಅನುಭವ ಇದ್ದರೂ ಕೂಡ ಒಂದೊಂದು ಸಾರಿ ಹೆದರಿಕೆ ಆಗುತ್ತೆ. ಯಾವತ್ತು ಏನಾಗುತ್ತೋ, ಏನು ದುಡ್ದಿದ್ದೀನೋ ಅದಕ್ಕೆ 2 ಪಟ್ಟು ಖರ್ಚು ಮಾಡಬೇಕಾಗತ್ತಾ, ಅಥವಾ ಇದೆಲ್ಲ ಹೋಗ್ಬಿಡುತ್ತಾ, ಈ ರೀತಿಯ ನಕಾರಾತ್ಮಕವಾದಂತಹ ಚಿಂತನೆಗಳು ಮನಸ್ಸಿನಲ್ಲಿ ಹೆಚ್ಚಾಗಿ ಬರುವಂಥದ್ದಿದೆ. ಹೊಸ ಹೊಸ ಆಯೋಜನೆಗಳಿಗೆ ಅವಕಾಶಗಳಾಗತ್ತೆ. ಅದನ್ನು ಮತ್ತೆ ಮತ್ತೆ ಪ್ರಯತ್ನಪೂರ್ವಕವಾಗಿ ಮಾಡುವಂಥದ್ದು ಒಳ್ಳೆಯದು. ಸಾಮರಸ್ಯ, ನೆಮ್ಮದಿ ಇದರ ಕಡೆ ಮುಖವನ್ನು ಮಾಡಿ. ದುಡಿಯುವಂಥದ್ದು ಹೌದು ಬೇಕು, ಆದರೆ ಕುಟುಂಬದಲ್ಲಾಗಲಿ ಸಮಾಜದಲ್ಲಾಗಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ನೆಮ್ಮದಿ ಎನ್ನುವಂಥದ್ದು ಬೇಕಾಗುತ್ತೆ. ಇದರ ಬಗ್ಗೆ ಗಮನ ಇರಲಿ. ಹಣ ಹೂಡಿಕೆಯ ಭೀತಿ ಕಾಡುವಂಥದ್ದು. ದುಡ್ಡನ್ನು ಹೂಡಿಕೆ ಮಾಡಿದರೆ ಎಲ್ಲಿ ನಷ್ಟ ಆಗಿಬಿಡುತ್ತೋ, ಯಾರ ಕೈ ಸೇರಿಬಿಡುತ್ತೋ, ನನಗೆಲ್ಲಿ ಮೋಸ ಆಗುತ್ತೋ ಅನ್ನುವಂತಹ ಭಯ, ಆತಂಕ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡುವಂಥದ್ದು. ಅಮೂಲ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಇದೆ. ದಾಂಪತ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಎಷ್ಟು ತಾತ್ಸಾರ ಮಾಡ್ತೀರೋ ಅಷ್ಟು ನಿಮಗೆ ತೊಂದರೆ. ಪರಸ್ಪರವಾಗಿ ಗಂಡ ಹೆಂಡತಿಯರು ಇಬ್ಬರಿಗೂ ಕೂಡ ಧನುರಾಶಿಯವರಿಗೆ ಇದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಈಶ್ವರನಿಗೆ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿ ಪ್ರಸಾದವನ್ನು ಸ್ವೀಕರಿಸಿ ಶುಭವಾಗಿ. ಮಕರ ರಾಶಿ ಸಾಯಂಕಾಲದ ಹೊತ್ತಿಗೆ ಕಾಲಿಗೆ ಪೆಟ್ಟು ಬೀಳತಕ್ಕಂತಹ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಎಚ್ಚರ ತಪ್ಪಿದ್ರಿ ತೊಂದರೆ ಆಗುವಂಥದ್ದು. ಕ್ರೀಡಾಪಟುಗಳಿಗೆ ಶುಭ ಇರತಕ್ಕಂತಹ ದಿವಸ. ಬಾಡಿಗೆದಾರರು ಸಂತಸ ಪಡುವಂಥದ್ದು, ಏನೋ ಒಂದಷ್ಟು ಅನುಕೂಲವಾಗುವಂಥದ್ದು ಅಥವಾ ಬೇರೆ ವ್ಯವಸ್ಥೆ ಆಗುವಂಥದ್ದು, ಇದು ಸಂತೋಷವನ್ನು ತರುತ್ತೆ. ಸಾಧಕರಿಗೆ ಅನುಕೂಲಕರವಾದಂತಹ ವಾತಾವರಣ. ಯಾವ ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡೋದಕ್ಕೆ ಹೊರಟು ಸಾಧಿಸಿದ್ದೀರೋ ಅವರೆಲ್ಲರಿಗೂ ಕೂಡ ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ಸಂಧಾನ, ರಾಜಿ ಇದ್ಯಾವುದೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ಅದು ವ್ಯವಹಾರ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೋ ಮಾತುಕತೆಗಳಿರ್ಬೋದು, ದುಡ್ಡಿನ ವಿಚಾರ ಇರಬಹುದು. ಏನು ಮಾಡಿದರೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಸಂಧಾನವಾಗತ್ತೆ, ರಾಜಿ ಆಗತ್ತೆ, ಅದರಿಂದ ಉಪಯೋಗ ಏನೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ಹಿರಿಯರ ಸಾಲವನ್ನು ನೀವು ಹಿಂದಿರುಗಿಸಬೇಕಾಗತ್ತೆ. ದೊಡ್ಡವ್ರ ಹತ್ರ ಏನಾದರೂ ಸಾಲ ಮಾಡಿದರೆ ಅಥವಾ ದೊಡ್ಡವರು ನಿಮಗೇನಾದರೂ ಅಗತ್ಯ ಬಿದ್ದಾಗ ಹಣವನ್ನು ಕೊಟ್ಟಿದ್ದರೆ, ವಸ್ತುವನ್ನು ಕೊಟ್ಟಿದ್ದರೆ, ವಾಹನವನ್ನು ಕೊಟ್ಟಿದ್ದರೆ ಅದೆಲ್ಲವನ್ನು ಹಿಂದಿರುಗಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುದಾಗಿ 28 ಸಲ ಹೇಳಿಕೊಳ್ಳಿ. ಶುಭವಾಗಿ. ಕುಂಭರಾಶಿ ಯಾವುದೇ ರೀತಿಯ ದ್ವೇಷ, ಅಸೂಯೆ, ಸೇಡನ್ನು ತೀರಿಸ್ಕೊಳ್ತೀನಿ ಅನ್ನುವಂತಹ ಸಿಟ್ಟು ಇದು ಯಾವುದೂ ಬೇಡ. ಇದರಿಂದ ನಿಮಗೇ ತೊಂದರೆ ಆಗ್ತಕ್ಕಂಥದ್ದು. ಸಹೋದರರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯದಲ್ಲೇ ಇಲ್ಲದೇ ಇರತಕ್ಕಂತಹ ಮಾತು, ಆ ಮಾತುಗಳಿಗೆ ಬೆಲೆ ಇರುವುದಿಲ್ಲ. ಹಾಗಾಗಿ ಅವೆಲ್ಲ ತೊಂದರೆಗೆ, ಅಡ್ಡಿಗೆ, ಅವಮಾನಕ್ಕೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ವ್ಯವಹಾರದಲ್ಲಿ ಮೋಸವಾಗುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆ ವಹಿಸಿ. ನಿಮ್ಮ ಆತ್ಮವಿಶ್ವಾಸ ಏನಿದೆ ಅದನ್ನು ಬಲಪಡಿಸ್ಕೊಳ್ಳಿ. ಏನೇ ಸಮಸ್ಯೆ ಬಂದರೂ, ಯಾವುದೇ ಸವಾಲು ಬಂದರೂ ಕೂಡ ನಾನು ಸ್ವೀಕರಿಸ್ತೀನಿ, ಅದನ್ನು ಎದುರಿಸ್ತೀನಿ, ಜಯಿಸ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ ನಿಮಗೆ ಹೆಚ್ಚಾಗಬೇಕು ಅನ್ನುವಂಥದ್ದು. ನಿಮ್ಮ ಜಾಗ್ರತೆ ನಿಮ್ಮ ಕೈಲಿರಲಿ. ಒಳ್ಳೆಯದಾದರೂ ಅಷ್ಟೇ, ಕೆಡಕಾದರೂ ಅಷ್ಟೇ, ನೀವು ಎಚ್ಚರದಿಂದ ಇರಬೇಕು. ಕೆಡಕಾಯ್ತಾ ಅದನ್ನು ತಡ್ಕೊಳ್ಳುವಂತಹ ಶಕ್ತಿ ಬರಬೇಕು. ಸಮಾಧಾನ ಮಾಡುವಷ್ಟು ವಿಚಾರ ನಿಮಗೆ ಗೊತ್ತಿರಬೇಕು. ಒಳ್ಳೆಯದಾಯ್ತಾ ಆಗಿದ್ದನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥದ್ದು. ಹೂಡಿಕೆಯಲ್ಲಿ ಯಶಸ್ಸಿದೆ. ಹಣ ಹೂಡಿಕೆಯನ್ನು ಮಾಡಿದರೆ ಮುಂದಿನ ದಿನಮಾನದಲ್ಲಿ ಅನುಕೂಲವಾಗುವಂತಹ ಸಾಧ್ಯತೆ. ಕುಲದೇವತಾ ಪ್ರಾರ್ಥನೆ, ಕುಲದೇವತಾ ಆರಾಧನೆ ಮಾಡಿದರೆ ಶುಭವಾಗುತ್ತೆ. ಕೊನೆಯದಾಗಿ ಮೀನರಾಶಿ ಕೈಗಾರಿಕೋದ್ಯಮಿಗಳಿಗೆ ಲಾಭ ಮತ್ತು ಶುಭವನ್ನು ನೋಡುವಂತಹ ದಿವಸ. ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಸಿಹಿ ಸುದ್ದಿ ಸಿಕ್ಕುವಂಥದ್ದು. ಹಲವಾರು ದಿವಸಗಳಿಂದ ಯಾವುದಕ್ಕೋ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅದು ನಿಮಗೆ ಒಳ್ಳೆಯ ಅವಕಾಶವನ್ನು ಅಥವಾ ಒಳ್ಳೆಯ ಸುದ್ದಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಸಹೋದ್ಯೋಗಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಯಾರೂ ಸಹಿಸೋದಿಲ್ಲ ಒಳ್ಳೆಯದಾದರೆ. ಅಂಥದ್ರಲ್ಲಿ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಹಿಸ್ಕೊಳ್ಳೋದು ಕಷ್ಟವಾಗುತ್ತೇನೋ ಅನ್ನುವಂಥದ್ದು. ಸಾರ್ವಜನಿಕ ಕ್ಷೇತ್ರದಲ್ಲಿ, ಸಾರ್ವಜನಿಕ ಕೆಲಸಗಳಲ್ಲಿ ಭಾಗಿಯಾಗತಕ್ಕಂತಹ ಯೋಗ ಇದೆ. ಖಂಡಿತವಾಗಿ
ಭಾಗವಹಿಸಿ ಸಮಾಜಕ್ಕೆ ಉತ್ತಮವಾದಂತಹ ಒಂದು ಸಂದೇಶವನ್ನು ಕೊಡಿ. ನಿಮ್ಮಲ್ಲಿರ್ತಕ್ಕಂತಹ ಒಳಿತನ್ನು ಹಂಚಿಕೊಳ್ಳಿ. ಬೇರೆಯವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂತಹ ಒಂದು ಫಲ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ವಿಶ್ರಾಂತಿಯ ಅವಶ್ಯಕತೆ ಹೆಚ್ಚು ಇರುತ್ತೆ. ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಮಯವನ್ನು ಕಳೆಯೋದಕ್ಕೂ ಕೂಡ ಅವಕಾಶಗಳಾಗತ್ತೆ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಿನ್ನ ಅನುಗ್ರಹದಿಂದ ಎಲ್ಲವೂ ಕೂಡ ಒಳಿತಾಯಿತು ಎಂಬುದಾಗಿ 21 ಸಾರಿ ಈ ಮಂತ್ರವನ್ನು ಹೇಳಿಕೊಳ್ಳಿ. ಶುಭವಾಗಿ.